ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿ ಪುರುಷನ ಸಕ್ಸಸ್ ನ ಹಿಂದೆ ಒಬ್ಬ ಸ್ತ್ರೀ ಇರುತ್ತಾಳೆಂದು ಹೇಳುತ್ತಾರೆ. ಒಬ್ಬ ಸ್ತ್ರೀ ಪುರುಷನಿಗೆ ಆಧಾರವಾಗಬಹುದು, ಅದೇ ಸ್ತ್ರೀ ಪುರುಷನಿಗೆ ಶಾಪವಾಗಬಹುದು. ಕಾಮದಿಂದ ಉರಿದು ಬೀಳುತ್ತಿರುವ ಒಬ್ಬ ಸ್ತ್ರೀ ಏನು ಮಾಡೋದಕ್ಕೂ ಕೂಡ ಸಿದ್ಧಳಾಗಿರುತ್ತಾಳೆ. ಕಾಮಕ್ಕೆ ನಾಚಿಕೆ ಇರುವುದಿಲ್ಲ, ಗಂಡಸು ಹೆಂಗಸು ಎಂಬ ವ್ಯತ್ಯಾಸ ಇರುವುದಿಲ್ಲ. ಆದ್ದರಿಂದಲೇ ದೇವತೆ ಎಂದು ಭಾವಿಸುವ ಸ್ತ್ರೀಯರು ಕೂಡ ಎಂದಿಗೂ ಕೂಡ ಕ್ಷಮಿಸಲಾರದ ತಪ್ಪನ್ನ ಮಾಡುತ್ತಿರುತ್ತಾರೆ. ಒಬ್ಬ ವೇಶ್ಯೆ ಒಬ್ಬ ಸುಂದರವಾದ ಯುವಕನ ಭವಿಷ್ಯವನ್ನ ಯಾವ ರೀತಿ ಹಾಳು ಮಾಡಿದಳು. ದೇವರನ್ನು ಬಿಟ್ಟರೆ ಬೇರೆ ಯಾರನ್ನು ಕೂಡ ನಂಬದ ಒಬ್ಬ ಸಾಮಾನ್ಯ ಯುವಕನನ್ನ, ಅವನ ಭವಿಷ್ಯವನ್ನ ಹಾಳು ಮಾಡಿ ಅವನ ಪ್ರಾಣವನ್ನು ತೆಗೆದ ರಾಕ್ಷಸಿಯ ಕತೆ. ಕೊನೆಗೆ ಅವಳ ಸ್ಥಿತಿ ಏನಾಯ್ತು, ಇವೆಲ್ಲ ಸಂಕ್ಷಿಪ್ತ ವಿವರಣೆಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ತ್ರೀಯರಲ್ಲಿ ದೇವತೆಗಳು ಮಾತ್ರವಲ್ಲದೆ ರಾಕ್ಷಸಿಯರು ಕೂಡ ಇರುತ್ತಾರೆ ಎಂದು ಈ ವಿಡಿಯೋ ನೋಡಿದ ನಂತರ ನಿಮಗೆ ಖಂಡಿತವಾಗಿಯೂ ಅರ್ಥವಾಗುತ್ತದೆ. ಅಂದವಾದ ಮುಖ ಅಲ್ಲ, ಅಂದವಾದ ಮನಸ್ಸು ಮುಖ್ಯ ಎಂದು ಎಲ್ಲರೂ ತಿಳಿದುಕೊಳ್ಳಲಿ ಎಂಬುದೇ ಈ ವಿಡಿಯೋದ ಉದ್ದೇಶ. ಒಂದು ಕಾಲದಲ್ಲಿ ಇಂದ್ರಸೇನನು ಎಂಬ ಅಂದವಾದ ಯುವಕನಿದ್ದನು. ಆತನು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಿದ್ದನು. ಆತನ ತಂದೆ ದೇವಸ್ಥಾನದಲ್ಲಿ ಪೂಜಾರಿ. ತಂದೆ ದೇವಸ್ಥಾನದಲ್ಲಿಯೇ ಜೀವಿಸುತ್ತಿದ್ದರಿಂದ ಇಂದ್ರಸೇನನು ಮನೆಯಲ್ಲಿಯೇ ಒಂಟಿಯಾಗಿರುತ್ತಿದ್ದನು. ಓದು ಸಂಸ್ಕಾರ ಮಾತ್ರವಲ್ಲದೆ ಭಕ್ತಿ ಶ್ರದ್ಧೆಗಳಲ್ಲಿ ಇಂದ್ರಸೇನನಿಗೆ ಎದುರಿಲ್ಲ. ಈತನು ಪ್ರತಿನಿತ್ಯವೂ ಕ್ರಮಬದ್ಧವಾಗಿ ಚಾಚು ತಪ್ಪದೆ ಪೂಜೆಗಳನ್ನ ಮಾಡುತ್ತಿದ್ದನು. ಅದರ ಜೊತೆ ಬಡವರಿಗೂ ಕೂಡ ಸಹಾಯ ಮಾಡುತ್ತಿದ್ದನು. ಆತನ ಮನೆಯಲ್ಲಿ ಒಂದು ಗಿಳಿ ಇತ್ತು. ಆ ಗಿಳಿಗೆ ಮಾತನಾಡುವುದಕ್ಕೂ ಕೂಡ ಬರುತ್ತಿತ್ತು. ಅದು ಪ್ರತಿ ದಿನವೂ ಇಂದ್ರಸೇನನನ್ನ ಪ್ರೀತಿಯಿಂದ ಮಾತನಾಡಿಸುತ್ತಿತ್ತು. ಇಂದ್ರಸೇನನ ಜೀವನ ಆಯಾಗಿ ಸಾಗುತ್ತಿದೆ. ಇದೇ ಸಮಯದಲ್ಲಿ ಪಕ್ಕದ ಗ್ರಾಮದಲ್ಲಿ ವಾಸ ಮಾಡುತ್ತಿರುವ ಒಬ್ಬ ವೇಶ್ಯೆಗೆ ಇಂದ್ರಸೇನನ ಬಗ್ಗೆ ಗೊತ್ತಾಗುತ್ತದೆ. ಊರಲ್ಲಿರುವ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಆಕೆಯನ್ನ ನೋಡುವುದಕ್ಕೆ ಮುಗಿಬೀಳುತ್ತಾರೆ. ಆಕೆ ಒಂದು ನಗುವನ್ನ ಬೀರಿದರೆ ಸಾಕು, ತನ್ನ ಆಸ್ತಿಯನ್ನೇ ಬರೆದುಕೊಡುವ ಜಮೀನ್ದಾರರು ಆ ಊರಿನಲ್ಲಿ ತುಂಬಾ ಮಂದಿ ಇದ್ದಾರೆ. ಆಕೆಗೋಸ್ಕರ ದೂರದ ಊರಿನಿಂದಲೂ ಬರುವ ಮನ್ಮಥರಿಗೇನು ಕಡಿಮೆ ಇರಲಿಲ್ಲ. ಆ ಅಂದವಾದ ಬೊಂಬೆಯ ಹೆಸರು ದೇವಿಕಾ. ಆಕೆಯನ್ನ ಒಮ್ಮೆ ನೋಡಿದವರು ಯಾರು ಕೂಡ ತನ್ನ ನೋಟವನ್ನ ಕದಲಿಸುವುದಿಲ್ಲ. ಆಕೆಗೆ ಸುಮತಿ ಎಂಬ ಸ್ನೇಹಿತಳು ಕೂಡ ಇದ್ದಾಳೆ. ಆಕೆಯ ಹೆಸರು ಮಾತ್ರ ಸುಮತಿ, ಆದ್ರೆ ಆಕೆಯ ಆಲೋಚನೆಗಳೆಲ್ಲ ಕೆಟ್ಟ ಆಲೋಚನೆಗಳಿಂದಲೇ ಕೂಡಿರುತ್ತವೆ. ಸುಮತಿಗೆ ಇಂದ್ರಸೇನನ ಬಗ್ಗೆ ಗೊತ್ತಿರುತ್ತೆ. ಎಂತಹ ಸುಂದರಿಯಾಗಿದ್ದರೂ ಆಕೆಯನ್ನ ಕಣ್ಣೆತ್ತು ಕೂಡ ನೋಡದ ಅಪ್ಪಟ ಬ್ರಹ್ಮಚಾರಿ ಇಂದ್ರಸೇನನು ಎಂದು ಈಕೆಗೆ ಚೆನ್ನಾಗಿ ಗೊತ್ತಿರುತ್ತೆ. ತಕ್ಷಣ ತನ್ನ ಸ್ನೇಹಿತೆ ದೇವಿಕಳ ಬಳಿ ಬಂದು, ನಿನ್ನ ಅಂದಕ್ಕೆ ಯಾವುದೇ ಪುರುಷನಾದರೂ ಕೂಡ ದಾಸನಾಗುತ್ತಾನೆ ಎಂದು ಉಬ್ಬೇರುತ್ತಿದ್ದೀಯಾ? ಆದ್ರೆ ಇಂದ್ರಸೇನ ಎಂಬ ಯುವಕನನ್ನ ನಿನ್ನ ಹಿಂದೆ ಸುತ್ತಿಸಿಕೊಳ್ಳುವುದು ತುಂಬಾ ಕಷ್ಟ. ಆ ಯುವಕನನ್ನ ನಿನ್ನ ಬುಟ್ಟಿಯಲ್ಲಿ ಹಾಕಿಕೊಂಡಾಗ ಮಾತ್ರವೇ ನಿನ್ನ ಅಂದಕ್ಕೆ ತಕ್ಕ ಶ್ರೇಷ್ಠತೆ ಸಿಗುತ್ತದೆ ಎಂದು ಈ ರೀತಿಯಾಗಿ ಏನೇನೋ ಮಾತನಾಡುತ್ತಾಳೆ. ಆಕೆಯ ಮಾತನ್ನು ಕೇಳಿದ ದೇವಿಕ ಕೂಡ ಆಲೋಚನೆಯಲ್ಲಿ ಬೀಳುತ್ತಾಳೆ. ಆಗ ತಕ್ಷಣ ಆಕೆ ಇಂದ್ರಸೇನನ ನೋಡಲು ಹೊರಡುತ್ತಾಳೆ. ಇಂದ್ರಸೇನನು ದೇವಸ್ಥಾನದಲ್ಲಿರುವ ಕಾರಣ ದೇವಿಕ ದೇವಸ್ಥಾನಕ್ಕೆ ಹೋಗುತ್ತಾಳೆ. ನೋಡುವುದಕ್ಕೆ ರಾಜಕುಮಾರನಾಗಿ ಸುಂದರವಾಗಿರುವ ಇಂದ್ರಸೇನನನ್ನ ನೋಡಿದ ತಕ್ಷಣ ದೇವಿಕ ಪ್ರೀತಿಯಲ್ಲಿ ಬೀಳುತ್ತಾಳೆ. ಇದನ್ನ ಪ್ರೀತಿ ಅನ್ನುವುದಕ್ಕಿಂತ ಕಾಮ ಅಂದ್ರೆ ಬೆಟರ್. ಮೊದಲ ನೋಟದಲ್ಲಿಯೇ ಇಂದ್ರಸೇನನನ್ನ ದೇವಿಕ ವಶ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾಳೆ. ಅಂದುಕೊಂಡ ಹಾಗೆ ದೇವಿಕ ಪ್ರತಿದಿನವೂ ಕೂಡ ದೇವಸ್ಥಾನಕ್ಕೆ ಹೋಗುತ್ತಾ ಅವನನ್ನು ಆಕರ್ಷಿಸುವುದಕ್ಕೆ ತರತರವಾಗಿ ಪ್ರಯತ್ನ ಮಾಡುತ್ತಾಳೆ. ಆಕೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆಕೆಯ ಕಡೆ ಇಂದ್ರಸೇನನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಆಕೆ ತನ್ನ ಅಂದ ಚಂದವನ್ನ ತೆರೆದಿಡುತ್ತಾ ಆತನನ್ನ ಆಕರ್ಷಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾಳೆ. ಆದ್ರೆ ಆಕೆಯ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾದವು. ಆಗ ಅವಳ ಅಹಂಕಾರಕ್ಕೆ ಏಟು ಬೀಳುತ್ತದೆ. ಯಾವುದಾದ್ರೂ ಒಂದು ಮಾಯೆಯಿಂದ ಇಂದ್ರಸೇನನ ಬಲೆಗೆ ಬೀಳಿಸಿಕೊಳ್ಳಬೇಕೆಂಬ ಹಠದಿಂದ ಆಕೆ ಒಂದು ತಂತ್ರಗಾರಿಕೆಯನ್ನ ಮಾಡುತ್ತಾಳೆ. ಮಾಮೂಲಿಯಂತೆ ದೇವಸ್ಥಾನಕ್ಕೆ ಬಂದ ಇಂದ್ರಸೇನನು ಪೂಜೆ ಪುನಸ್ಕಾರಗಳನ್ನ ಮುಗಿಸಿಕೊಂಡು ಹೊರಗಡೆ ಬರುತ್ತಿದ್ದಾನೆ. ಅದೇ ಸಮಯದಲ್ಲಿ ದೇವಿಕಾ ಜ್ಞಾನ ತಪ್ಪಿರುವಂತೆ ನಟಿಸಿ ಆತನ ಮುಂದೆ ಬಿದ್ದು ಹೋಗುತ್ತಾಳೆ. ಒಂದು ಹೆಣ್ಣು ಮಗಳು ತನ್ನ ಮುಂದೆ ಬಿದ್ದು ಹೋಗಿದ್ದರಿಂದ ಮೊದಲಿಗೆ ಇಂದ್ರಸೇನನು ಆಕೆಗೆ ಏನಾಯ್ತು ಎಂದು ಗಾಬರಿಯಾಗುತ್ತಾನೆ. ನಂತರ ಆಕೆಯನ್ನ ತಟ್ಟಿ ಎಬ್ಬಿಸುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. ಆಕೆ ಆಗಲು ಕೂಡ ಕಣ್ಣು ತೆರೆಯದೇ ಇದ್ದುದರಿಂದ ಅಕ್ಕಪಕ್ಕದವರ ಸಹಾಯದಿಂದ ಆಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ತನ್ನ ಮಂಚದ ಮೇಲೆ ಮಲಗಿಸುತ್ತಾನೆ. ಅದಾದ ಸ್ವಲ್ಪ ಸಮಯದ ನಂತರ ದೇವಿಕಾ ಎಚ್ಚರಗೊಂಡಂತೆ ನಟಿಸುತ್ತಾಳೆ. ಆಕೆಗೆ ಜ್ಞಾನ ಬಂದ ಸ್ವಲ್ಪ ಸಮಯದ ನಂತರ ಇಂದ್ರಸೇನನು ಆಕೆಯ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ನನಗೆ ಯಾರು ಇಲ್ಲ ಎಂದು ಊರು ಊರು ಸುತ್ತುತ್ತಾ ಇಲ್ಲಿಗೆ ಬಂದಿದ್ದೇನೆಂದು ತುಂಬಾ ದುಃಖದಿಂದ ದೇವಿಕಾ ಹೇಳುತ್ತಾಳೆ. ಆಕೆಯ ಮಾತನ್ನು ಕೇಳಿದ ಇಂದ್ರಸೇನನಿಗೆ ಏನು ಮಾಡಬೇಕು
ಮಾಡಬೇಕೆಂದು ಅರ್ಥವಾಗುವುದಿಲ್ಲ. ಆಗ ಆತನು ತನ್ನ ತಂದೆಯ ಬಳಿಗೆ ಹೋಗಿ ಈ ದೇವಿಗಳ ಬಗ್ಗೆ ಹೇಳುತ್ತಾನೆ. ಆಗ ಇಂದ್ರಸೇನನ ತಂದೆ ಸುಧರ್ಮನು ಒಂದು ಸಲಹೆಯನ್ನು ನೀಡುತ್ತಾರೆ. ಆ ಹೆಣ್ಣು ಮಗಳಿಗೆ ನಾನು ಎನ್ನುವರು ಒಬ್ಬರೂ ಇಲ್ಲ, ಆಕೆ ಒಂಟಿಯಾಗಿದ್ದಾಳೆ. ಮೇಲಾಗಿ ಹೆಣ್ಣು ಮಗಳು, ನೀನು ಕೂಡ ಮದುವೆ ವಯಸ್ಸಿಗೆ ಬಂದಿರುವ ಕಾರಣ ನಿಮ್ಮಿಬ್ಬರಿಗೂ ಇಷ್ಟವಿದ್ದರೆ ವಿವಾಹವನ್ನ ಮಾಡಿಕೊಂಡು ಸುಖವಾಗಿ ಸಂತೋಷದಿಂದ ಜೀವನ ಮಾಡಿ ಎಂದು ಹೇಳುತ್ತಾರೆ. ಈ ವಿಷಯವನ್ನ ಇಂದ್ರಸೇನನು ದೇವಿಗಳ ಬಳಿ ಹೇಳಿದ ತಕ್ಷಣ ಆಕೆ ತುಂಬಾ ಸಂತೋಷ ಪಟ್ಟು ಈ ವಿವಾಹಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಇಂದ್ರಸೇನನು ಕೂಡ ತನ್ನ ವಿವಾಹ ಜೀವನವನ್ನ ಶುರು ಮಾಡಬೇಕೆಂದು ಮನಸಾರೆ ದೇವಿಗಳನ್ನು ಒಪ್ಪಿಕೊಂಡು ದೇವಿಗಳನ್ನ ವಿವಾಹವಾಗುತ್ತಾನೆ. ದೇವಿಗಳು ಸಹ ತುಂಬಾ ದಿನಗಳ ಕಾಲ ಸಂತೋಷವಾಗಿ ಜೀವನವನ್ನ ಕಳೆಯುತ್ತಾಳೆ. ಆಕೆ ನಾನು ಹಿಂದೆ ವೇಶ್ಯೆಯಾಗಿದ್ದೆ ಎಂಬ ವಿಷಯವನ್ನ ಇಂದ್ರಸೇನನಿಗೆ ಗೊತ್ತಾಗದ ಹಾಗೆ ತುಂಬಾ ಜಾಗರೂಕತೆಯಿಂದ ನೋಡಿಕೊಂಡಿರುತ್ತಾಳೆ. ಆತನ ಅಂದವನ್ನ ಆತನ ಪ್ರೀತಿಯನ್ನ ಅನುಭವಿಸುತ್ತಾ ಕಾಲವನ್ನ ಕಳೆಯುತ್ತಿದ್ದಾಳೆ. ಆದರೆ ದಿನ ಕಳೆದಂತೆ ಕಾಮದ ಮತ್ತಿನಲ್ಲಿದ್ದ ಆಕೆಯ ಮನಸ್ಸು ಇಂದ್ರಸೇನನ ಮನೆಯಲ್ಲಿ ಇರುವುದಕ್ಕೆ ಆಗುತ್ತಿಲ್ಲ. ಒಂದು ಕಾಲದಲ್ಲಿ ಆಕೆಯ ಒಂದು ನೋಟಕ್ಕೋಸ್ಕರ ತುಂಬಾ ಮಂದಿ ಪುರುಷರು ಹಿಂದೆ ಬೀಳುತ್ತಿದ್ದರು. ಮಹಾರಾಜರು, ದೊಡ್ಡ ದೊಡ್ಡ ಜಮೀನ್ದಾರರು ಕೂಡ ಆಕೆಗೆ ಬಂಗಾರವನ್ನ, ಬೆಲೆ ಬಾಳುವಂತ ವಜ್ರ ವೈಡೂರ್ಯಗಳನ್ನ ಕೊಟ್ಟು ರಾತ್ರಿ ಪೂರ್ತಿ ಆಕೆಯ ಜೊತೆ ಸಮಯವನ್ನ ಕಳೆಯುತ್ತಿದ್ದರು. ದೇವಿಕಾ ಆಕೆಯ ಹಳೆಯ ಜೀವನವನ್ನ ನೆನಪು ಮಾಡಿಕೊಂಡು ದುಃಖ ಪಡುವುದಕ್ಕೆ ಶುರು ಮಾಡುತ್ತಾಳೆ. ಇಂದ್ರಸೇನನನ್ನ ವಿವಾಹ ಮಾಡಿಕೊಂಡು ನಾನು ತಪ್ಪು ಮಾಡಿದೆ ಎಂದು ಭಾವಿಸುತ್ತಾಳೆ. ಯಾವುದೋ ಒಂದು ರೀತಿಯಲ್ಲಿ ಆತನಿಂದ ತಪ್ಪಿಸಿಕೊಂಡು ನನ್ನ ಹಳೆಯ ವೇಶ್ಯ ವೃತ್ತಿಗೆ ಹೋಗಲೇಬೇಕೆಂದು ಪಣ ತೊಡುತ್ತಾಳೆ. ಈ ವಿಷಯವನ್ನ ತನ್ನ ಸ್ನೇಹಿತೆ ಸುಮತಿಗೂ ಕೂಡ ಹೇಳುತ್ತಾಳೆ. ಸುಮತಿ ಆ ಮಾತನ್ನ ಕೇಳಿದ ತಕ್ಷಣ ಆಕೆಗೆ ಸಹಾಯ ಮಾಡುವುದಕ್ಕೆ ಒಪ್ಪಿಕೊಳ್ಳುತ್ತಾಳೆ. ತಮ್ಮ ದಾರಿಗೆ ಅಡ್ಡವಾಗಿರುವ ಇಂದ್ರಸೇನನ್ನ ಕೊಲ್ಲಲೇಬೇಕೆಂದು ದೇವಿಕಾ ಸುಮತಿ ನಿರ್ಧಾರ ಮಾಡುತ್ತಾರೆ. ಅಂದುಕೊಂಡಂತೆ ಆ ರಾತ್ರಿ ಸುಮತಿ ಒಂದು ಔಷಧಿಯ ಬಾಟಲ್ ಅನ್ನ ದೇವಿಕೆಗೆ ಕೊಡುತ್ತಾಳೆ. ವಿಷದ ಹನಿಗಳನ್ನ ಇಂದ್ರಸೇನನು ತಿನ್ನುವ ಅನ್ನದಲ್ಲಿ ಬೆರೆಸಿದರೆ 1 ಗಂಟೆಯ ಒಳಗಡೆ ಸತ್ತು ಹೋಗುತ್ತಾನೆಂದು ಸುಮತಿ ಹೇಳಿದ್ದರಿಂದ ದೇವಿಕಾ ಇಂದ್ರಸೇನನಿಗೆ ಊಟ ಬಡಿಸುವ ಸಮಯದಲ್ಲಿ ಆ ವಿಷವನ್ನ ಆ ಊಟದಲ್ಲಿ ಬೆರೆಸುತ್ತಾಳೆ. ಆಗ ಅದೆಲ್ಲವನ್ನು ನೋಡುತ್ತಿದ್ದ ಇಂದ್ರಸೇನನ ಗಿಳಿ ಕಾಪಾಡಿ ಕಾಪಾಡಿ ಎಂದು ಕೂಗುವುದಕ್ಕೆ ಶುರು ಮಾಡುತ್ತದೆ. ಅದು ಏಕೆ ಬಡಿದುಕೊಳ್ಳುತ್ತಿದೆ ಎಂದು ಅರ್ಥವಾಗದೆ ಇಂದ್ರಸೇನನು ಅಯೋಮಯದಿಂದಲೇ ಆ ಊಟವನ್ನ ತಿನ್ನುತ್ತಾನೆ. ಇಂದ್ರಸೇನನಿಗೆ ದೇವಿಗಳ ಬಗ್ಗೆ ಪೂರ್ತಿಯಾಗಿ ನಂಬಿಕೆ ಇದೆ. ಆ ನಂಬಿಕೆಯಿಂದಲೇ ಆತನು ಊಟ ಮಾಡಿದ ನಂತರ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಾನೆ. ಆದರೆ ಆತನು ಇದೇ ನನ್ನ ಕೊನೆ ನಿದ್ದೆ ಎಂದು ಊಹೆ ಮಾಡಿರಲಿಲ್ಲ. ಅದಾದ ಕೆಲವೇ ಕ್ಷಣಗಳಲ್ಲಿ ಇಂದ್ರಸೇನನು ಚಿರನಿದ್ರೆಗೆ ಜಾರುತ್ತಾನೆ. ಇಂದ್ರಸೇನನು ಸತ್ತು ಹೋಗಿದ್ದಾನೆಂದು ಗೊತ್ತಾದ ನಂತರ ದೇವಿಕಾ ಸುಮತಿ ಇಬ್ಬರು ಸೇರಿಕೊಂಡು ಅದೇ ಮನೆಯಲ್ಲಿ ಆತನನ್ನು ಊತು ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೀಗೆ ಕೆಲವು ದಿನಗಳು ಕಳೆದು ಹೋದ ನಂತರ ಇಂದ್ರಸೇನನ ತಂದೆಗೆ ತನ್ನ ಮಗನ ಬಗ್ಗೆ ಅನುಮಾನ ಬರುತ್ತದೆ. ಪ್ರತಿದಿನವೂ ಚಾಚು ತಪ್ಪದೆ ದೇವಸ್ಥಾನಕ್ಕೆ ಬರುತ್ತಿದ್ದ ನನ್ನ ಮಗನು ಈ ನಡುವೆ ಏಕೆ ಬರುತ್ತಿಲ್ಲವೆಂದು ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಆತನು ಮನೆಗೆ ಬರುತ್ತಾನೆ. ಮನೆಗೆ ಬೀಗ ಹಾಕಿದ್ದರಿಂದ ಒಳಗಡೆಯಿಂದ ಗಿಳಿ ಕಾಪಾಡಿ ಕಾಪಾಡಿ ಎಂದು ಬಡಿದುಕೊಳ್ಳುತ್ತಾ ಇದ್ದಿದ್ದರಿಂದ ಅಕ್ಕಪಕ್ಕದವರ ಸಹಾಯದಿಂದ ಮನೆಯ ಬೀಗವನ್ನು ಒಡೆದು ಹಾಕಿ ಸುಧರ್ಮನು ಒಳಗಡೆ ಹೋಗುತ್ತಾನೆ. ಒಳಗೆ ಹೋಗಿ ನೋಡಿದರೆ ಅಲ್ಲಿ ತನ್ನ ಮಗ ಸೊಸೆ ಎಲ್ಲಿಯೂ ಕೂಡ ಕಾಣಿಸುವುದಿಲ್ಲ. ಹೊಸದಾಗಿ ಮದುವೆ ಆಗಿರುವ ಜೋಡಿಯಾಗಿದ್ದರಿಂದ ಎಲ್ಲಾದರೂ ವಿಹಾರಕ್ಕೆ ಹೋಗಿರಬಹುದೆಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ಆದರೆ ಗಿಳಿ ಮಾತ್ರ ಕಾಪಾಡಿ ಕಾಪಾಡಿ ಎಂದು ಪದೇ ಪದೇ ಕೂಗುತ್ತಾ ಇದ್ದಿದ್ದರಿಂದ ಎಲ್ಲರಿಗೂ ಸಹ ಇಲ್ಲ ಸಲ್ಲದ ಅನುಮಾನಗಳು ಶುರುವಾಗುತ್ತವೆ. ಆಗ ಮನೆಯಲ್ಲೆಲ್ಲ ಹುಡುಕಾಡಿ ನೋಡಿದಾಗ ಒಂದು ಜಾಗದಲ್ಲಿ ಮಣ್ಣನ್ನು ಅಗೆದಿರುವ ಗುರುತು ಕಾಣಿಸುತ್ತದೆ. ಆಗ ಎಲ್ಲರೂ ಸೇರಿಕೊಂಡು ಆ ಸ್ಥಳವನ್ನು ಅಗೆದು ನೋಡಿದಾಗ ಆಗ ಅವರಿಗೆ ಅಲ್ಲಿ ಇಂದ್ರಸೇನನ ಶವ ಕಾಣಿಸುತ್ತದೆ. ತನ್ನ ಮಗನ ಈ ರೀತಿಯ ಕ್ರೂರ ಹತ್ಯವನ್ನ ನೋಡಿ ತಂದೆ ಸುಧರ್ಮನು ತುಂಬಾ ದುಃಖ ಪಡುತ್ತಾನೆ. ಕಣ್ಣೀರನ್ನ ಹಾಕುತ್ತಾ ಗೋಳಾಡುವುದಕ್ಕೆ ಶುರು ಮಾಡುತ್ತಾನೆ. ಆಗ ಅಕಸ್ಮಾತ್ ಆಗಿ ಇದ್ದಕ್ಕಿದ್ದ ಹಾಗೆ ಗಿಳಿ ಮಾತನಾಡುವುದಕ್ಕೆ ಶುರು ಮಾಡುತ್ತದೆ. ಭಗವಂತನ ಆಶೀರ್ವಾದದಿಂದ ಆ ಗಿಳಿಗೆ ಮಾತನಾಡುವುದಕ್ಕೆ ಬಂದು ನಡೆದ ಘಟನೆಯನ್ನೆಲ್ಲ ಸುಧರ್ಮನಿಗೆ ಹೇಳುತ್ತದೆ. ನನ್ನ ಮಗನನ್ನ ಕೊಂದಿದ್ದು ನನ್ನ ಸೊಸೆ ಎಂದು ತಿಳಿದುಕೊಂಡ ಸುಧರ್ಮನು ಆಕೆಯನ್ನ ಕೊಲ್ಲುವುದಕ್ಕೆ ತಕ್ಷಣ ಆಕೆ ಊರಿಗೆ ಹೊರಡುತ್ತಾನೆ. ಅಲ್ಲಿಗೆ ಹೋಗಿ ನೋಡಿದಾಗ ಸುಮತಿ ಅಳುತ್ತಾ ಕುಳಿತಿರುವುದನ್ನ ನೋಡುತ್ತಾನೆ. ಆಗ ಸುಧರ್ಮನು ಏನಾಯ್ತೆಂದು ಕೇಳಿದಾಗ ಇಂದ್ರಸೇನನು ಎಂಬ ಒಳ್ಳೆಯ ವ್ಯಕ್ತಿಯನ್ನು ಕೊಂದಿರುವ ಫಲವಾಗಿ ದೇವಿಕಳ ರೂಪ ಪೂರ್ತಿಯಾಗಿ ಕೋತಿಯಾಗಿ ಬದಲಾಗಿದೆ ಎಂದು, ಆಕೆ ಹೊರಗಡೆ ಹೇಳಿಕೊಳ್ಳಲಾಗದಂತ ಗುಪ್ತ ರೋಗಗಳು ಬಂದಿದ್ದಾವೆ ಎಂದು, ಆಕೆ ಹೊರಗಡೆ ಬರದಂತೆ ಕಟ್ಟಿ ಹಾಕಿದ್ದಾರೆ ಎಂದು ಸುಮತಿ ಅಳುತ್ತಾ ಹೇಳುತ್ತಾಳೆ. ನಾನು ದೇವಿಕಗೆ ಸಹಾಯ ಮಾಡಿದ್ದಕ್ಕೆ ಶಿಕ್ಷೆಯಾಗಿ ನನ್ನ ರೂಪವು ಕೂಡ ರಾಕ್ಷಸಿಯ ರೂಪವಾಗಿ ಬದಲಾಗುತ್ತಿದೆ ಎಂದು ಆಕೆಯು ಸಹ ಕಣ್ಣೀರನ್ನು ಹಾಕುತ್ತಾಳೆ. ಮಾಡಿದ ಕರ್ಮಕ್ಕೆ ಪ್ರತಿಫಲವನ್ನ ಅನುಭವಿಸದೆ ತಪ್ಪುವುದಿಲ್ಲ ಎಂದು ಸುಧರ್ಮನ ಸಹಿತವಾಗಿ ಅಲ್ಲಿದ್ದವರೆಲ್ಲರಿಗೂ ಕೂಡ ಅರ್ಥವಾಗುತ್ತದೆ. ನನ್ನ ಮಗನಿಗೆ ಮಾಡಿದ ದ್ರೋಹಕ್ಕೆ ಆ ಭಗವಂತ ದೇವಿಕಾ ಮತ್ತು ಸುಮತಿಗೆ ಒಳ್ಳೆ ಶಿಕ್ಷೆಯನ್ನ ನೀಡಿದ್ದಾರೆಂದು ಸುಧರ್ಮನು ಅರ್ಥ ಮಾಡಿಕೊಳ್ಳುತ್ತಾನೆ. ಭಗವಂತನೇ ಶಿಕ್ಷೆ ನೀಡಿರುವಾಗ ಇನ್ನು ನಾನು ಶಿಕ್ಷಿಸುವುದು ಏನಿದೆ ಎಂದು ಸುಧರ್ಮನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಕೇಳಿದ್ರಲ್ವಾ ಸ್ನೇಹಿತರೆ, ಕರ್ಮ ಫಲದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳ
ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.